ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 36ನೇ ದಿವಸ, 90 ಡೇಸ್ ಚಾಲೆಂಜಿನ 36ನೇ ದಿವಸ. ಹಾಗೆ ಡಿಟಾಕ್ಸ್ ಡೇ ಅದ್ದು 4th ಡೇ. ಇವತ್ತು 4th ಡೇ ಅಂದರೆ ಬೆಳಗ್ಗೆ ಏನೂ ತಿಂದಿಲ್ಲ ನಾನು, ನೀರು ಮಾತ್ರ ಕುಡಿದದ್ದು. ಮಧ್ಯಾಹ್ನ 12 ಗಂಟೆ ಆಗುವಾಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡುವ ಅಂತ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಹಾಗೆ ನಾನು ಮನೆಯಲ್ಲೇ ಮಾಡಿದ್ದೆ ಮೊನ್ನೆ ಪನ್ನೀರ್, ಅದನ್ನು ಹಾಗೆ ಇಟ್ಟಿದ್ದೆ. 3 ದಿನದಿಂದ ಅನ್ನ ಊಟ ಮಾಡಲೇ ಇಲ್ಲ. ನಿನ್ನೆ ಸಂಜೆ 6-6:30 ಆಗುವಾಗ ಡಿನ್ನರ್ ಮುಗಿಸಿದವಳು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಿ ತನಕ ಬರೀ ನೀರನ್ನೇ ಕುಡಿದದ್ದು. ಊಟ ನೋಡದೆ, ಅನ್ನ ನೋಡದೆ 3 ದಿವಸ ಆಗಿತ್ತು. ಇವತ್ತು ಪನ್ನೀರನ್ನು ಫ್ರೈ ಮಾಡಿಕೊಂಡೆ, ಒಳ್ಳೆ ಪ್ರೋಟೀನ್ ಸೋರ್ಸ್ ಇರಲಿ ಅಂಥೇಳಿ. ತುಂಬ ಹಸಿವೆ ಆಗ್ತಿತ್ತು, ಆಗ್ತಾಯಿತ್ತು. ಮಧ್ಯಾಹ್ನ ತಲೆನೋವು ಕೂಡ ಆಗ್ತಾಯಿತ್ತು, ಯಾಕೆಂದರೆ ಬೆಳಿಗ್ಗೆ ಇಂದ ಮಧ್ಯಾಹ್ನವರೆಗೆ ಬರೀ ನೀರು ಮಾತ್ರ. ಹಸಿವೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ಹಠಗಟ್ಟಿ ಏನು ಡಿಟಾಕ್ಸ್ ಪ್ಲ್ಯಾನ್ ಇದೆ 4 ದಿವಸದ್ದು, ಅದನ್ನು ಕ್ರಮಬದ್ಧವಾಗಿ ಮಾಡ್ತಾ ಬಂದೆ. ಸ್ವಲ್ಪ ಅಲ್ಲಿ ಇಲ್ಲಿ ಚೀಟ್ ಆಗಿದೆ ಕೆಲವು ತಿನ್ನುವ ವಿಷಯದಲ್ಲಿ ಎಲ್ಲ. ಅಂದರೆ ಟೀ ಕುಡಿಬಾರ್ದು ಅಂತ ಹೇಳಿದರು, ಹಾಗಾಗಿ ನಾನು ಟೀ ಎಲ್ಲ ಕುಡಿದಿದ್ದೆ ಡಿಟಾಕ್ಸ್ ಡೇಯಲ್ಲಿ. ಅದು ಮಾಡಬಾರ್ದಿತ್ತು. ನನಗೆ ಟೀ ಇಲ್ಲದೆ ಆಗಲಿಲ್ಲ, ತಲೆನೋವು ಬರ್ತದೆ ಅಂತೇಳಿ ಕುಡಿದೆ. ಆಮೇಲೆ ಇದು ನಾನು ಚಾಕ್ಲೇಟ್ ಡ್ರೈ ಫ್ರೂಟ್ ಉಂಡೆ ಮಾಡಿದ್ದೆ ಮೊನ್ನೆ. ಎಲ್ಲ ಡ್ರೈ ಫ್ರೂಟ್ಸನ್ನು ಹುಡಿ ಮಾಡಿ ಅದಕ್ಕೆ ಡಾರ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ದು, ತುಂಬ ರುಚಿಯಾಗಿತ್ತು. ಇವತ್ತು ಅಂದರೆ ಈಗ ಇದು ನನ್ನ ಫಸ್ಟ್ ಮೀಲ್. ಕ್ಯಾರೆಟ್ ಪಲ್ಯ, ಪನ್ನೀರ್ ಫ್ರೈ ಅಂದರೆ ಏನು ಎಣ್ಣೆ ಹಾಕಿ ಫ್ರೈ ಮಾಡಿದ್ದಲ್ಲ, ಪನ್ನೀರ್ ಜಸ್ಟ್ ತವಾ ಫ್ರೈ ಅಷ್ಟೇ, ತವದಲ್ಲಿಟ್ಟು ರೋಸ್ಟ್ ಮಾಡಿಕೊಂಡದ್ದು. ಹಾಗೆ ಅದಾದ ನಂತರ ನೆಕ್ಸ್ಟು ನಾನು ಸಂಜೆ ಕಾಫಿ ಕುಡಿದೆ. ನನಗೆ ತುಂಬ ಕ್ರೇವಿಂಗ್ಸ್ ಒಂಥರ ಆಯಿತು, ಉಪವಾಸ ಇದ್ದು ಆಸೆ ಆಗ್ತಾಯಿತ್ತು ಏನಾದರೂ ತಿನ್ನಬೇಕು ಅಂತ ಹೇಳಿ. ಹಾಗೆ 4 ಗಂಟೆ ಈವ್ನಿಂಗಿಗೆ ನಾನು ಕಾಫಿ ಕುಡ್ದಿದ್ದೆ. ಇವತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಾಫಿ ಕುಡಿದೆ. ಆಮೇಲೆ 2 ಚಮಚ ಈ ಕಡಲೆ ಹುಡಿ ಹಾಕಿದ್ದೆ. ದೋಸೆ ಹಿಟ್ಟಿತ್ತು ಫ್ರಿಜ್ಜಲ್ಲಿ, ಅದಕ್ಕೊಂದು 2 ಚಮಚ ಕಡಲೆ ಹುಡಿ ಹಾಕಿದ್ದು, ಪ್ರೋಟೀನ್ ರಿಚ್ ಆಗಿರಲಿ ಅಂತ ಹೇಳಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಡಿನ್ನರ್ಗೆ ಡಿನ್ನರನ್ನು 8 ಗಂಟೆ ಒಳಗಡೆ ಮುಗಿಸ್ತೇನೆ ನಾನು. ಲೇಟ್ ನೈಟ್ ಊಟ ಎಲ್ಲ ಮಾಡಲ್ಲ. ಊಟ ಆದಮೇಲೆ ಕೂಡ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗ್ತದೆ. ಪ್ರತಿ ಮೀಲ್ ಆದ ಮೇಲೆ ಒಂದು 10 ನಿಮಿಷ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರೆ, ನಿಮ್ಮ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ನಾನು ಕೂಡ ಅದನ್ನು ಇನ್ನೂ ಜಾಸ್ತಿಯಾಗಿ ರೂಢಿ ಮಾಡ್ಕೊಳ್ಬೇಕು. ಊಟ ಆದ ಕೂಡಲೇ ಮಲ್ಕೊಳ್ಬಾರ್ದು ಅಂಥೇಳಿ ಅಂದ್ಕೊಂಡಿದ್ದೇನೆ. ನೋಡಬೇಕು ಹೇಗಾಗ್ತದೆ ಅಂಥೇಳಿ. ಡಿಟಾಕ್ಸ್ ಡೇಯ 4ನೇ ದಿನ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿ ಪ್ರೋಟೀನ್ ರಿಚ್ 1 ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. 2 ದೋಸೆ ಎಲ್ಲ ತಿನ್ನಬೇಡಿ, ಡಿನ್ನರಿಗೆ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ. ಇಲ್ಲಿ 1 ದೋಸೆ, ಹಾಗೆ ಹೆಸರು ಕಾಳಿದ್ದು ಪಲ್ಯ ಇತ್ತು, ಹಾಗೆ ಚಟ್ನಿ ಕೂಡ ಇತ್ತು. ಅದನ್ನು ಸ್ವಲ್ಪ ತಗೊಂಡೆ. ಅದೇ ರೀತಿ ಮಧ್ಯಾಹ್ನ ಮಾಡಿದ ಕ್ಯಾರೆಟ್ ಪಲ್ಯ ಇತ್ತಲ್ಲ, ಅದನ್ನು ಕೂಡ ತಿಂದಿದ್ದೇನೆ. ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಮರ್ತೋಯ್ತು ನನಗೆ. ನಾನು ಜಸ್ಟ್ ಹೆಸರು ಕಾಳಿನ ಪಲ್ಯ ಮಾತ್ರ ನಿಮಗೆ ತೋರಿಸಿದೆ ಡಿನ್ನರ್ಗೆ. ಆಮೇಲೆ ಏನಾದರೂ ಫ್ರೂಟ್ಸ್ ಆ ಥರ ಏನಾದರೂ ಬೇಕಾದರೆ, ಪಪಾಯ ಏನಾದರೂ ಬೇಕಾದರೆ ತಗೊಳ್ಬೋದು ನಿಮಗೆ. ಇದಾಗಿತ್ತು ನನ್ನ ಇವತ್ತಿನ ಡಿನ್ನರ್. 2 ಮೀಲ್ ಇವತ್ತು. ಮಧ್ಯಾಹ್ನ ಒಂದು ಊಟ, ಈಗ ಒಂದು 3 ದಿನದಿಂದ ಅನ್ನ ಕಾಣದೆ ಊಟ ಮಾಡುವಾಗ ಇವತ್ತಂತೂ ತುಂಬ ಅದ್ಭುತ ರುಚಿ ಇತ್ತು ಊಟ. ಎಷ್ಟು ಖುಷಿ ಆಯಿತು ಅಂತೆಲ್ಲ ಊಟ ಮಾಡಬೇಕಾದ್ರೆ. ಅನ್ನದ ಮೇಲಿನ ಪ್ರೀತಿ ಜಾಸ್ತಿ ಆಯಿತು. ಥ್ಯಾಂಕ್ ಯು.